ಯಾರು ಯೋಗ್ಯರು ಯಾರು ಅಯೋಗ್ಯರು ನೋಡಿ ಅದನ್ನ ನಿಮಗೆ ಬಿಟ್ಟಿದ್ದೇನೆ. ನಿಮಗೆ ಯೋಗ್ಯರು ಅನಿಸ್ತಾರೆ ಅವರಿಗೆ ನಿಮ್ಮ ಮತ ನೀಡಿ. ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧಲಿದ್ದೇನೆ ಎಂದು ಪಶ್ಚಿಮ ಪದವೀಧರ ವಿಧಾನ ಪರಿಷತ್ ಕ್ಷೇತ್ರದ ಅಭ್ಯರ್ಥಿ ಮೋಹನ್ ಲಿಂಬಿಕಾಯಿಯವರು ಮತದಾರರಿಗೆ ಕರೆ ನೀಡಿದ್ದಾರೆ. ಅವರು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಶ್ರೀ ತಾಯಿ ಪಾರ್ವತಿ ಮಕ್ಕಳ ಬಳಗದ ಸಭಾಂಗಣದಲ್ಲಿ ಲಕ್ಷ್ಮೇಶ್ವರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಚುನಾವಣಾ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡು ಅವರು ಪಶ್ಚಿಮ ಪದವೀಧರ ಮತದಾರರಿಗೆ ವಿನಂತಿಸಿಕೊಂಡಿದ್ದಾರೆ. ಈ ಸಮಯದಲ್ಲಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಸ್.ಜಿ. ನಂಜಯ್ಯನಮಠ, ಆನಂದಸ್ವಾಮಿ ಗಡ್ಡದೇವರಮಠ, ಮಾಜಿ ಶಾಸಕ ರಾಮಣ್ಣ ಲಮಾಣಿ, ರಾಮಕೃಷ್ಣ ದೊಡ್ಡಮನಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಿಆರ್ ಕೊಪ್ಪದ ಸೇರಿದಂತೆ ಇನ್ನೂ ಅನೇಕ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡಪದ, ಪ್ರಜಾಭವ ಟಿವಿ, ಲಕ್ಷ್ಮೇಶ್ವರ. ಪ್ರಾಧ್ಯಾಪಕ ಅಂತ ಕೆಲಸ ಮಾಡಿದ್ರಿಂದ ನನ್ನ ವಿದ್ಯಾರ್ಥಿಗಳು ಎಲ್ಲಿ ಹೋಗ್ತೀವಿ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ವಕೀಲರು, ಡಾಕ್ಟರು ಮತ್ತು ಬಿಸಿನೆಸ್ ಮಂದಿ, ರೈತರು ಎಲ್ಲರೂ ಕೂಡ ತಾವು ತಮ್ಮನ್ನ ಇದರಲ್ಲಿ ಚುನಾವಣೆಯನ್ನು ತೊಡಗಿಸಿಕೊಂಡು ಚುನಾವಣೆ ಅಭ್ಯರ್ಥಿಯನ್ನು ಆಚೆ ತರಬೇಕು ಅಂತ ವಿನಂತಿ ಮಾಡಿ ಯೋಗ್ಯರಾದಂಥವ್ರಿಗೆ ಜವಾಬ್ದಾರಿ ಕೊಡ್ರಿ ಅಂತ ಹೇಳಿದರು. ಅದಕ್ಕೆ ಯಾರು ಯೋಗ್ಯರು ಅಯೋಗ್ಯರು ಅನ್ನೋದ್ರ ಬಗ್ಗೆ ನಾನೇನು ಮಾತಾಡೋದಿಲ್ಲ. ನೀವೆಲ್ಲರೂ ಯೋಗ್ಯರು ಅಂತ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕೆ ಆ ಕೆಲಸವನ್ನು ನಿಮಗೆ ಬಿಡುತ್ತೇನೆ. ಇಲ್ಲೆಲ್ಲ ನಮ್ಮ ನಾಯಕರದಾರ, ತಾಲೂಕಾ ಅಧ್ಯಕ್ಷರದಾರ, ಮತ್ತು ನಮ್ಮ ಆನಂದ ಗಡ್ಡದೇವ್ರ ಮಠರದಾರ, ಮಾಜಿ ಶಾಸಕರದಾರ ಮತ್ತು ಪಕ್ಷದ ಹಿರಿಯರದಾರ. ನೀವೆಲ್ಲರೂ ಕೂಡ್ಕೊಂಡು ತೀರ್ಮಾನ ತಗೊಂಡು ಇವ್ರಿಗೆ ಜವಾಬ್ದಾರಿ ಕೊಡಿ ಅಂತ ಹೇಳಿದ್ರೆ ಜವಾಬ್ದಾರಿ ನಾ ಕೊಡವಲ್ಲ, ಜವಾಬ್ದಾರಿ ನೀವು ಕೊಡ್ರಿ. ನಾನು ಪಕ್ಷದ ದೃಷ್ಟಿಯಿಂದ ಒಬ್ಬ ಅಭ್ಯರ್ಥಿಯಾಗಿ ಏನು ಮಾಡಬೇಕು ಅಂತ ನೀವು ಮಾರ್ಗದರ್ಶನ ಮಾಡ್ತೀರಿ, ನೀವು ನಿರ್ದೇಶನವನ್ನು ಕೊಡ್ತೀರಿ. ಆ ನಿರ್ದೇಶನಕ್ಕೆ ಪೂರಕವಾಗಿ ಕೆಲಸ ಮಾಡೋದೇ ನನ್ನ ಧರ್ಮ, ನಾನು ಅದನ್ನು ಮಾಡ್ತೀನಿ. ಅದ್ರ ಬಗ್ಗೆ ಯಾರೋ ಸಂಶಯ ಮಾಡ್ಕೋಬೇಡಿ. ನಮ್ದು ಆ ಗ್ರೂಪ್ ಈ ಗ್ರೂಪ್ ಯಾವುದೂ ಗ್ರೂಪ್ ಇಲ್ಲ, ಒಂದೇ ಗ್ರೂಪ್ ಕಾಂಗ್ರೆಸ್ ಗ್ರೂಪ್. ಅದಕ್ಕೆ ಒಂದು ವಿನಂತಿ, ದಯಮಾಡಿ ನಾವು ಏನು ಮಾಡಬೇಕನ್ನೋದಕ್ಕಿಂತ ನಾನು ಈ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಯನ್ನು ಆರಿಸ್ತರ್ಲಿಕ್ಕೆ ಏನು ಮಾಡಬೇಕು ಅಂತ ತಮ್ಮನ್ನ ತಾವು ಪ್ರಶ್ನೆ ಕೇಳಿಕೊಂಡು ಅದಕ್ಕೆ ಪೂರಕವಾಗಿ ನೀವು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದರೆ ನಿಜವಾಗಿಯೂ ಪಕ್ಷದ ಅಭ್ಯರ್ಥಿಯಾಗಿ ನಾನು ಆರಿಸಬೇಕಂದ್ರೆ ಸಂಪೂರ್ಣವಾದ ನಂಬಿಕೆ ನನಗಿದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾನು ಮಾತು ಮುಗಿಸ್ತೀನಿ.